ಸರ್ಕಾರಿ ಪ್ರೌಢಶಾಲೆ ಶೌಚಾಲಯ ಇಲ್ಲದೆ ವಿದ್ಯಾರ್ಥಿನಿಯರ ಪರದಾಟ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಲಮೂರ್ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢ ಹೆಣ್ಣು ಮಕ್ಕಳ ಶಾಲೆ ಶೌಚಾಲಯ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಘೋಷವಾಕ್ಯವನ್ನ ನಾವು ದಿನಾಲೂ ಕೇಳುತ್ತೇವೆ. ಆದರೆ ಹೆಣ್ಣು ಮಕ್ಕಳು ಕಲಿಯುವ ಶಾಲೆಗಳಲ್ಲಿ ಕನಿಷ್ಠ ಸೌಕರ್ಯಗಳಿಲ್ಲದಿದ್ದರೆ ಏನಾಗಬಹುದು? ಹೌದು, ಇಂದು ನಾವು ವೀಕ್ಷಿಸುವ ಚಿಲಮೂರ್ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢ ಹೆಣ್ಣು ಮಕ್ಕಳ ಶಾಲೆ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಕಳೆದ ಹಲವು ತಿಂಗಳುಗಳಿಂದ ಇಲ್ಲಿ ಸೂಕ್ತ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿನಿಯರು ತೀವ್ರ ಪರದಾಟ ಅನುಭವಿಸುತ್ತಿದ್ದಾರೆ. ಸರ್, ನಮ್ಮ ಶಾಲೆಯಲ್ಲಿ ಶೌಚಾಲಯ ಇಲ್ಲ, ಇದರಿಂದ ನಮಗೆ ದಿನವಿಡೀ ಶಾಲೆಯಲ್ಲಿ ಇರಲು ತುಂಬಾ ಕಷ್ಟ ಆಗುತ್ತೆ. ಕೆಲವೊಮ್ಮೆ ಅನಿವಾರ್ಯವಾಗಿ ಶಾಲೆಯ ಪಕ್ಕದಲ್ಲಿರುವ ಪೊದೆಗಳ ಕಡೆ ಅಥವಾ ಮನೆಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ವಿದ್ಯಾರ್ಥಿನಿಯರ ಕಷ್ಟ ನಮಗೂ ಅರ್ಥ ಆಗುತ್ತದೆ. ಅವರ ತೊಂದರೆಯನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಈ ಬಗ್ಗೆ ನಾವು ಸುಮ್ಮನೆ ಕುಳಿತಿಲ್ಲ. ಶೌಚಾಲಯ ನಿರ್ಮಾಣ ಮತ್ತು ನೀರಿನ ಸೌಕರ್ಯಕ್ಕಾಗಿ ಈಗಾಗಲೇ ಶಿಕ್ಷಣ ಇಲಾಖೆಯ ಮೇಲಧಿಕಾರಿಗಳಿಗೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ 3 ರಿಂದ 4 ಬಾರಿ ಲಿಖಿತವಾಗಿ ಪತ್ರ ಬರೆದಿದ್ದೇವೆ. ಆದರೆ ಇಲಾಖೆಯಿಂದ ಇನ್ನು ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ. ಶಾಲೆಯ ಕಡೆಯಿಂದ ಸಣ್ಣ ಪುಟ್ಟ ರಿಪೇರಿ ಮಾಡಿಸಿದ್ದೇವೆ. ಆದರೆ ಶಾಶ್ವತ ಪರಿಹಾರಕ್ಕೆ ಸರ್ಕಾರದ ಆರ್ಥಿಕ ನೆರವು ಬೇಕೇ ಬೇಕು. ಅಧಿಕಾರಿಗಳು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಕಾಯುತ್ತಿದ್ದೇವೆ. ಕೇಳಿದ್ರಲ್ಲ ವೀಕ್ಷಕರೇ, ಶಿಕ್ಷಕರು ಪತ್ರ ಬರೆದು ಸುಸ್ತಾಗಿದ್ದಾರೆ. ವಿದ್ಯಾರ್ಥಿನಿಯರು ಶೌಚಾಲಯವಿಲ್ಲದೆ ದಿನವೂ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಎಂದು ಭಾಷಣ ಮಾಡುವ ನಾಯಕರು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಈ ಶಾಲೆಯ ಕಡೆಗೆ ಒಮ್ಮೆ ಗಮನ ಹರಿಸಬೇಕಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಎಂಡಿ ಸೋಹಿಲ್ ಬೈರಕದಾರ, ಚಿಕ್ಕಿ ನ್ಯೂಸ್ ಕನ್ನಡ, ರಾಮದುರ್ಗ. ಬೇಕು ನಮ್ಮ ಮಕ್ಕಳಿಗೆ. ನಾನು ಈ ಪೂರ್ವದಲ್ಲೇ ನಮ್ಮ ಪಂಚಾಯಿತಿ ವ್ಯಾಪ್ತಿಯ PDO ಅವರಿಗೆ ಸುಮಾರಾಗಿ 4-5 ಸಲ ಕಾಲ್ ಮಾಡಿಕೇಸಂದ ಅವ್ರಂತೆ ಹೋಗಿಕೇಸಂದ ನಾನು ಕೇಳ್ಕೊಂಬಂದಿನಿ. ಇನ್ನು ಈ ವಾರದಾಗ ಮಾಡ್ತಾನು, ಹೋದ ವಾರದಾಗ ಮಾಡ್ತಾನು ಅಂತಂದಿದ್ರು. ಇನ್ನೂವರೆಗೆ ಅವ್ರು ಬಂದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಹೈಸ್ಕೂಲ್ ನರ್ಸಾಪುರ ಹೈಸ್ಕೂಲಿನ ಅಂಡರ್ದಾಗ ಅಂದ್ರೆ ಅವ್ರ ಚಾರ್ಜ್ ಅದಕ್ಕೆ ಅವ್ರನ್ನ ಎದುರಿಗೆ ಆದರೂ ನಾ ತಂದನ ಅವ್ರನ್ನ ಇಲ್ಲಿ ಒಂದು ಸರಿ ಕರ್ಕೊಂಡು ಬಂದಿದ್ನಿ. ಹೌದಲ್ಲಮ್ಮ? ಹಾಂ, ಅಲ್ಲಿ ಒಂದು PE ಟೀಚರ್ ಆಯ್ತು, ಅಲ್ಲಿ ಒಂದು ಜೋರಾಪುರ ಸರ್ನಾತು ನಾ ಇಲ್ಲಿ ಕರ್ಕೊಂಬಂದು ಸಹ ಅವ್ರನ್ನ ಎದುರಿಗೆ ತೊಗೊಂಬಂದನು. ನಮ್ಗೆ ಶೌಚಾಲಯ ಅತಿ ಅವಶ್ಯಕತೆ. ಕಣ್ ತೆರೆದು ನಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕಂತ ಯಕ್ಷಂದ ನಾ ವಿನಂತಿಸ್ತೀನಿ. ಸರ್, ಇದು ಹೈಸ್ಕೂಲ್ ಒಟ್ಟು ಚಿಲಮೂರಿಗೆ ಎಷ್ಟು ಮಕ್ಕಳದ ಜನಸಂಖ್ಯೆ ಎಷ್ಟೈತಿ? ನಾನು ಎಷ್ಟು ಮಕ್ಕಳದ ಸರ್? 572 ಒಟ್ಟು ಟೋಟಲಿ. ಸರ್, ಇದ್ರ ಬಗ್ಗೆ SDMC ಅವ್ರು ಏನಾರು ನಿಮಗೆ ಶೌಚಾಲಯ ಬಗ್ಗೆ SDMC ಅವ್ರು ತಿಳಿಸಿದ್ರಿ? ಅವ್ರಿಗೆ ತಿಳಿಸಿವ್ರಿ. ಅವ್ರ ಗಮನಕ್ಕೂ ತಂದೆವು. ಹೈಸ್ಕೂಲ್ದಿಂದ ಹಿಡಿದು ಊರಾಗೂ ಹಿರಿಯರತ್ತಕ್ಕೆ ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಈಗ ಬಂದನು ಹಿರಿಯರಂತಕ್ಕೆ ಒಂದು 2 ಮಂದಿನ ನಾವು ಸ್ವತಃ ಹೋಗಿ ಮನೆಮಾಟ ಹೋಗಿ ಭೇಟಿಯಾಗಿ ಬಂದನ. ಅವ್ರ ಮಾಜಿ ಪಂಚಾಯತಿ ಸದಸ್ಯರಿದ್ರತ್ತ. ಅವ್ರನ್ನ ಎದುರಿಗೆ ತೊಗೊಂಬಂದನು. ಅವ್ರು 4 ದಿನ ಟೈಮ್ ಬೇಡಿದ್ರು, ಇವತ್ತಿಗೂ ಬಂದಿಲ್ಲ. ಹಾಂ, ನಮ್ಮ SDMC ಅವ್ರ ಗಮನಕ್ಕೂ ತಂದೆವು. ಆನಂತರ ಇನ್ನು ನಾನು ಈ ಪೂರ್ವದಲ್ಲಿ ಹೇಳಿದಂಗೆ ನಮ್ಮ ಹೈಸ್ಕೂಲ್ ಏನು ಚಿಲಮೂರು ಹೈಸ್ಕೂಲ್ ಅಂಡರ್ದ ಇದು ನರ್ಸಾಪುರ ಹೈಸ್ಕೂಲ್ ಅಂಡರ್ದ ಬರೋದು ಅಲ್ಲಿಯೇ ಮುಖ್ಯೋಪಾಧ್ಯಾಯರಿಗೂ ಇದನ್ನು ಗಮನಕ್ಕೆ ತಂದನು. ಪಂಚಾಯತಿ PDO ಅವ್ರಿಗಂತೂ ನಾ 7-8 ಸರಿ ಗಮನಕ್ಕೆ ತಂದನು. ಅವ್ರನ್ನ ಸ್ವತಃ ಇಲ್ಲಿ ಕರ್ಕೊಂಡ್ಬಂದು ತೋರಿಸಿನಿ ನಾನು. ಸರಿ ಸರ್, ಅವ್ರೇನು ಇನ್ನೂವರೆಗೂ ಕ್ರಮ ಕೈಗೊಂಡಿಲ್ಲ? 4 ದಿವಸ ಟೈಮ್ ಕೇಳಿದ್ರು ಸರ. ಇವತ್ತಿಗೆ 4 ದಿವಸ ಆಯ್ತು. ಇವತ್ತು ಬರ್ತಾರೆ, ಏನು ಮಾಡ್ತಾರೆ ದಾರಿ ಕಾಯಕತ್ತೀವ್ರಿ ನಾವು ಇಲ್ಲೇ. ಸರಿ ಸರ್. ಇನ್ನು ನನ್ನ ಒಂದು ಕೊನೆಯದಂತಂದ್ರೆ ಕಡೆಗೆ ಮಕ್ಕಳ ಕರ್ಕೊಂಡು ಅಲ್ಲಿಗ್ಯಾರ ಪಂಚಾಯತಿಗಾರ ಹೋಗಿ ಈ ಒಂದು ಲೆಕ್ಕಕ್ಕೆ. ಯಾಕಂದ್ರೆ ನಮಗೂ ಮಕ್ಕಳದಾವು, ಇವು ನಮ್ಮ ಮಕ್ಕಳ. ಹೆಣ್ಣು ಮಕ್ಕಳಿದ್ದ ಸಂಬಂಧ ಹೆಣ್ಣು ಮಕ್ಕಳಿಗೆ ನಮ್ಮ ಮಕ್ಕಳ ಸ್ವತಃ ಮರ್ಯಾದೆ ಪ್ರಶ್ನೆ ಇದ್ದ ಸಂಬಂಧ ತೊಂದರೆ ಆಗೈತಿ. ಸರಿ. ಹೌದು ಸರ್, ನಮಸ್ತೆ. ಇಲ್ಲಿ ಎಲ್ಲ ನಾವು ಸರ್ಕಾರಿ ಪ್ರೌಢಶಾಲೆ ಆಗಿರ್ತಿದ್ದ ಅರಣ್ಯ ಪ್ರದೇಶ ಐತಿ. ನಮಗೆ ಶೌಚಾಲಯಕ್ಕೆ ಒಂದೀಟು ಗಾವಿಲ್ಲ. ಇಲ್ಲೆಲ್ಲ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಇಲ್ಲೇ ಹೋಗ್ಬೇಕಾಗೈತಿ. ಹಾಗಾಗಿ ನಮಗೆ ಶೌಚಾಲಯ ಮಾಡಿಕೊಡ್ಬೇಕು. ಹಂಗೆ ಇಲ್ಲೆಲ್ಲ ನಡೆದು ಬರಬೇಕಾದ್ರೆ ಕಾಲಿಗೆಲ್ಲ ಮುಳ್ಳೋದು ಚುಚ್ತಾವ. ಸ್ವಲ್ಪ ನಮಗೆ ಗ್ರೌಂಡ್ ಮತ್ತು ಆಮೇಲೆ ಶೌಚಾಲಯ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಹೌದಾ? ಈಗ ಇದ್ರ ಬಗ್ಗೆ ಯಾರ ಇಲ್ಲಿ ಬಂದಿದ್ರ? ಯಾರು ಬಂದಿಲ್ರಿ. ಇಲ್ಲಿ ಪಂಚಾಯತಿ ಅವರು ಯಾರು ಬಂದಿಲ್ಲ? ಯಾರು ಬಂದಿಲ್ರಿ. ಅವ್ರು ಬರ್ಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಮತ್ತು ಗ್ರಾಮ ಪಂಚಾಯತಿ ಸದಸ್ಯರೂ ಬಂದಿಲ್ಲ? ಯಾರು ಬಂದಿಲ್ರಿ. ಸರಿ. ನಮ್ಮ ಶಾಲೆಯಲ್ಲಿ ಗ್ರೌಂಡ್ ಇಲ್ರಿ. ಮತ್ತು ಆಡಾಕಂದ್ರೆ ಅಲ್ಲಿ ಗುಡಿಗತ್ತು ಹೋಗೋದಕ್ಕತ್ರಿ. ಮತ್ತು ನಮ್ಮ ಶಾಲೆ ಗ್ರೌಂಡ್ ಮಾಡಿಕೊಟ್ರೆ ನಾವು ಅಷ್ಟು ತಾಲೂಕು ಮಟ್ಟಕ್ಕತ್ತು ಹೋದ ನಮಗೂ ಹೆಲ್ಪ್ ಆಕತ್ರಿ ಮುಂದೆ. ಇಷ್ಟು ಹೇಳಿ ನನ್ನ ಮಾತು ಖರೀದಿಸುವ ಪ್ಲಾನ್ ಇದ್ದೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.